ಜನ್ಮ ಮತ್ತು ಬಾಲ್ಯ. ಬೀಬಿ ಫಾತಿಮಾರ ಅವರು ನಬಿ ಮಹಮ್ಮದ್ ಅವರ ಪ್ರಿಯ ಪುತ್ರಿ. ಅವರು ಮಕ್ಕಾ ನಗರದಲ್ಲಿ ಕ್ರಿಶ. 605ರಲ್ಲಿ ಜನಿಸಿದರು. ಅವರ ತಾಯಿಯ ಹೆಸರು ಖದೀಜಾರ. ಅವರು ಮನೆಯ ಪುಟ್ಟ ಮಗಳಾಗಿ ಪ್ರೀತಿಯಿಂದ ಬೆಳೆದರು. ತಂದೆಯ ಮೇಲೆ ಅಪಾರ ಪ್ರೀತಿ. ಬಾಲ್ಯದಿಂದಲೇ ಅವರು ತಮ್ಮ ತಂದೆ ನಬೀಸಾ ಅವರಿಗೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದರು. ನಬೀಸಾ ಮೇಲೆ ಜನರು ತೊಂದರೆ ಕೊಟ್ಟಾಗ ಅವರು ಮುಂದೆ ಹೋಗಿ ತಮ್ಮ ತಂದೆಯ ಮುಖವನ್ನು ತೊಳೆದು ಸದಾ ಧೈರ್ಯ ತುಂಬಿದರು. ವಿವಾಹ ಮತ್ತು ಕುಟುಂಬ. ಹೆಚ್ಚು ಜನ ಅವರ ಕೈಯನ್ನು ಕೇಳಿದರೂ ನಬೀಸಾ ತಾಳ್ಮೆಯಿಂದ ಕಾಯುತ್ತಿದ್ದರು. ಕೊನೆಗೆ ಅವರ ಪವಿತ್ರ ಅಳಿಯ ಮತ್ತು ಧೈರ್ಯಶಾಲಿ ಅಲಿ ರಲಿಯಲ್ಲಾಹು ಅನ್ಹಾರ ಅವರ ಕೈ ಕೇಳಿದರು. ಅವರ ವಿವಾಹವು ತುಂಬಾ ಸರಳವಾಗಿ ನಡೆಯಿತು. ಮಕ್ಕಳು. ಅವರಿಗೆ 4 ಮಕ್ಕಳಿದ್ದರು. ಹಸನ್ರ, ಹುಸೇನ್ರ, ಜೈನಬ್ರ, ಉಮ್ಮು ಕುಲ್ಸುಮ್ರ. ಹಸನ್ ಮತ್ತು ಹುಸೇನ್ರ ಅವರನ್ನು ಜನ್ನತ್ನ ಯುವರಾಜರು ಎಂದು ನಬೀಸಾ ಹೇಳಿದ್ದಾರೆ. ಸರಳ ಬದುಕು ಮತ್ತು ಸಹನೆ. ಅವರು ಬಹಳ ಸರಳ ಜೀವನ ನಡೆಸಿದವರು. ಅವರು ತಮ್ಮ ಕೈಯಾರೆ ಮನೆ ಕೆಲಸಗಳನ್ನು ಮಾಡಿಕೊಂಡರು. ಅವರು ಎಂದಿಗೂ ಯಾವುದನ್ನೂ ಬೇಡಲಿಲ್ಲ. ಸದಾ ಸಹನೆ, ಧರ್ಮಪ್ರೇಮ ಮತ್ತು ಕುಟುಂಬ ಪ್ರೀತಿಯಿಂದ ತುಂಬಿದವರಾಗಿದ್ದರು. ಜಗತ್ತಿನ ಮಹಿಳೆಯರ ನಾಯಕಿ. ನಬೀಸಾ ಅವರು ಹೀಗೆ ಹೇಳಿದ್ದರು: ಫಾತಿಮಾರ ಅವರು ಸ್ವರ್ಗದ ಎಲ್ಲಾ ಮಹಿಳೆಯರ ನಾಯಕಿ. ನಬೀಸಾ ಅವರ ವಿದಾಯ ನಂತರ. ನಬೀಸಾ ಅವರು ಇಹಲೋಕ ತ್ಯಜಿಸಿದ ನಂತರ ಫಾತಿಮಾರ ಬಹಳ ದುಃಖಿತರಾದರು. ಅವರು ಹೀಗೆ ಹೇಳಿದ್ದರು: ನಾನು ಶೀಘ್ರವೇ ನನ್ನ ತಂದೆಯ ಬಳಿ ಸೇರುತ್ತೇನೆ. ಅಂತಿಮ ದಿನಗಳು ಮತ್ತು ಮರಣ. ಅವರು ತಮ್ಮ ತಂದೆಯ ಮರಣದ 6 ತಿಂಗಳೊಳಗೆ ಸ್ವರ್ಗಾರೋಹಣ ಮಾಡಿದರು. ಅವರು ಕೇವಲ 28 ವರ್ಷ ವಯಸ್ಸಿನವರಾಗಿದ್ದರು. ಅವರನ್ನು ಮದೀನಾ ನಗರದಲ್ಲಿರುವ ಜನ್ನತುಲ್ ಬಕಿ ಸ್ಮಶಾನದಲ್ಲಿ ಅಥವಾ ಕಬ್ರಿಸ್ತಾನದಲ್ಲಿ ಸಮಾಧಿ ಮಾಡಲಾಗಿದೆ. ನಮಗೆ ಆದರ್ಶ. ಬೀಬಿ ಫಾತಿಮಾರ ಅವರು ನಮ್ಮೆಲ್ಲರಿಗೊಂದು ಆದರ್ಶ ಮಾದರಿ. ಅವರ ಧೈರ್ಯ, ಸಹನೆ, ಪ್ರೀತಿ ಮತ್ತು ಧರ್ಮಪ್ರೇಮವನ್ನು ನಾವು ಜೀವನದಲ್ಲಿ ಅನುಸರಿಸೋಣ. ಧನ್ಯವಾದ.